ಹರ್ಷಗ್ ಗೊತ್ತಾದ್ರೆ ಈ ವಿಷಯ ತುಂಬ ಖುಷಿ ಪಡ್ತಾನೆ ಚೈತ್ರ. ನೋಡಿ ಫಾಸ್ಟ್ ಹೋಗಿ ಹೇಳು. ನನಗೆ ಇನ್ನೂ ಸ್ವಲ್ಪ ದಿನ ಬಿಟ್ಟಾಗಿದ್ರೆ ವಾಸಿ ಆಗಿತ್ತು ಅಂತ ಅನ್ನಿಸ್ತಾ ಐತೆ. ಯಾಕಂದ್ರೆ ಅವಳಿನ್ನು 3 ವರ್ಷದಳಲ್ಲ ಶಿಲ್ಪಕ್ಕ, ಅದಕ್ಕೆ 3 ವರ್ಷದಳಮ್ಮ. ಅವಳೇನೇನೊಂದು ವರ್ಷದಳಲ್ಲ ಬಿಡಪ್ಪ, ಕಾಟ ಕೊಡ್ತಾಳೆ ಎಂಬಕ್ಕೆ ಎಲ್ಲಾರ ಮನೆಯಾಗ ಓಡಾಡ್ಕೊಂಡು ಇರ್ತಾಳೆ. ನಾನೇ ಸಾಕಂತೀನಿ ನಡಿಯಮ್ಮ. ಬೇಕಾದ್ರೆ ನಿನ್ನ ನೋಡ್ಕೊಂಬ, ಕಷ್ಟ ಆದ್ರೆ ನಾನೇ ನೋಡ್ಕೊಂತೀನಿ ನಡಿ. ಇಲ್ದಾರಿಲ್ಲಪ್ಪ ಅಂತಾರೆ ಮಕ್ಳು, ಆದರೆ ಸಾಕಪ್ಪ ಅಂತಾರೆ. ನೀನು ಯಾಕನೋ ಆತೋ ಅಂತೀಯ. ಯಾವಾಗಲೂ ದುಡಿಯೋದಿದ್ದೇನೆ. ನೀನು ಇವಾಗ ಒಂದು ಸ್ವಲ್ಪ ಅಂಗನವಾಡಿ ಕೆಲಸ ಸಿಕ್ಕೈತಲ್ಲ, ಅದಕ್ಕೇನೆ ಹಂಗಂತ ಹೇಳ್ತೀಯ. ಹಂಗೇನಿಲ್ಲ ಕಣಕ, ರಜಾ ಕೊಡ್ತಾರೆ 9 ತಿಂಗಳವರೆಗೂ ಹೋಗೋದು, ಮತ್ತೆ ಆಮೇಲೆ ಇಷ್ಟು ರಜಾ ಅಂತ ಇರುತ್ತೆ. ನಮಗೇನೇನೆ ಇದೇನು ಗೌರ್ಮೆಂಟಿಂದಲ್ಲ, ಏನೇನು ಇದಿಲ್ಲ ಅಲ್ಲ. ನಾನು ಸುಮ್ಮನೆ ಹಿಂದೇನೆ ಅವಳನ್ನು ಬೇರೆ ನೋಡ್ಕೋಬೇಕು. 2 ಮಕ್ಕಳಾದರೆ 2 ಆಗ್ತಾರಲ್ಲಪ್ಪ ಅಂತ ಅಷ್ಟೇನು. ಇರ್ಬೇಕು ಸುಮ್ಮನೆ ಎಂತಾರನಾಗಲಿ. 2 ಇರ್ಬೇಕು ಮಕ್ಕಳು. ಒಬ್ರಿದ್ರೆ ಒಂದು ಕಣ್ಣಲ್ಲ ಅಂತಾರಲ್ಲ, ಹಂಗೆ 2 ಇರಬೇಕು ಅಲ್ಲ. ಹೇಳ್ತಾರೆ 2 ಇರಬೇಕು ಅಂತ. ಹೆಣ್ಣನಾಗಲಿ ಗಂಡನಾಗಲಿ 2 ಮಕ್ಕಳಿದ್ರೆ ಸಾಕು ಅಮ್ಮಂಗೆ ಆಗುತ್ತೆ. ಒಬ್ರಿದ್ರೆ ಎಲ್ಲಾನ ಒಂಥರ ಬಿಟ್ಟು ಹೋಗೋಕ್ಕೂ ಭಯ. ಒಬ್ಬರೇ ಇದ್ದಾರೆ ಅಮ್ಮಂಗೆ ಆಗುತ್ತೆ. ನಿಜ ನೀನು ಹೇಳ್ತಾ ಇರೋದು. ಬಿಡತ್ಲಾಗಿ ಆದರೂ ಆಗಲಿ. ಇನ್ನೇನು ಮಾಡೋಕ್ಕಾಗುತ್ತೆ, ತೋರಿಸಿ ಅವ್ರಿಗೆ ಹೇಳ್ತೀನಿ. ನಾನು ಅದಕ್ಕೇ ಹಾಸ್ಪಿಟ್ಲಿಗೆ ಹೋಗಿ ಬರೋವರೆಗೂ ಯಾಕೆ ಏನು ಹೇಳೋದು ಬೇಡ ಅಂತ ಹೇಳಿ ಅದಕ್ಕೆ ಸುಮ್ಮನಿದ್ದೆ. ನಮ್ಮ ಅತ್ತಿಗೂ ಹೇಳೋಕೆ ಹೋಗಲಿಲ್ಲ, ಅದಕ್ಕೆ ನಾನು ನಿಂತಾಗ ಹೇಳಿ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದು. ಬಂದ ನೋಡು ಹರ್ಷ, ಬಾರಪ್ಪ ಬಾ. ಹೋಗಿ ಬಂದ್ರೆ ಹಾಸ್ಪಿಟ್ಲಿಗೆ? ಹೋಗಿ ಬಂದಿದ್ದು ಆಯಿತು. ನೀನು ಸಿಹಿ ಸುದ್ದಿ ತಂದಿದ್ದು ಆಯ್ತಪ್ಪ. ಸಿಹಿ ಸುದ್ದಿ ಏನಕ್ಕಾದು? ಸಿಹಿ ಸುದ್ದಿ ಅಂತ ಹೇಳ್ತಾ ಇದ್ದೀರಾ? ಮತ್ತೆ ಚೈತ್ರ ಪ್ರೆಗ್ನೆಂಟ್ ಆಗಿರೋದು ಸಿಹಿ ಸುದ್ದಿ ತಾನೇ? ಹೌದಾ? ಏನು ಚೈತ್ರ ಇವಾಗ ಅಕ್ಕ ಹೇಳ್ತಿರೋದು ನಿಜನಾ? ರೀ 2 ತಿಂಗಳಾಗೈತೆ. ನಾನು ಯಾವುದು ಕನ್ಫರ್ಮ್ ಇರಲಿಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಬಂದೆ. ಅದಕ್ಕೆ ಕನ್ಫರ್ಮ್ ಆಯಿತು. ನಾನು ಬಿಡತ್ಲಾಗೆ ಇನ್ನು ನಮ್ಮ ಋತು ಇನ್ನೂ ಸಣ್ಣಾಳು ಅಂತ ಅಂದ್ಕೊಂಡೆ. ಹೆಂಗೋ ಅತ್ಲಾಗ ಬಿಡತ್ತ ಆಗೈತೆ, ಹೆಂಗು ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳಿ ಇನ್ನೊಂದು ಯಾವುದಾದ್ರೂ ಆಗಲಿ ಆಪ್ರೇಷನ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಾದೆ. ಬಿಡು, ಆಗಿದ್ದೇ ಒಳ್ಳೇದಾಯ್ತು. 2 ಮಕ್ಳಿರ್ಬೇಕು. ಯಾವ್ದಾನ ತಿನ್ನೊಂದಾದ್ರೆ ಸಾಕು ನಮ್ಮ ಋತುಗೆ. ಅವಳು ಒಬ್ಳು ಆಟಾಡಕ್ಕೆ ಬೇರೆ ಯಾರೂ ಇರಲ್ಲ. ಅಪ್ಪಾಜಿ ಯಾರೂ ಇಲ್ಲ ಆಟಾಡೋಕ್ಕೆ, ಅಪ್ಪಾಜಿ ಯಾರೂ ಇಲ್ಲ ಆಟಾಡೋಕ್ಕೆ ಅಂತಾಳೆ. ಹೆಂಗು ಬಿಡು, ಒಳ್ಳೆ ಸುದ್ದಿ ಕೇಳ್ದಂಗಾಯ್ತು. ಖುಷಿ ಆಯ್ತಪ್ಪ ನನಗಂತೂ ಕೇಳಿ. ಇವಳು ಚೈತ್ರ ಮಂಗನ ಮುಂದೆ ಗೊತ್ತಾಗಲ್ಲ. ಅಕ್ಕ ಬಿಡಕ್ಕ ಇವಾಗೆಲ್ಲ ಏನು ಕತ್ಲಾಗೆ. ಮಾತ್ರೆ ಗೀತ್ರೆ ತಗೊಂತೀನಿ, ಏನು ಬೇಡ ಇವಾಗಲೇ ಅಂತಾಳೆ. ಹಂಗೆ ಮಾಡಿಯ ಸುಮ್ಮನಿರು, ಆಮೇಲೆ ಮಾತ್ರ ನಾನು ಕಳ್ಕೊಬಿಟ್ರೆ ತಿರ್ಗಿ ಆಮೇಲೆ ಆಗಲ್ಲ. ಆಮೇಲೆ ಮಕ್ಳಿಲ್ದಾರಿಲ್ಲಪ್ಪೋ ಅಂತಾರೆ. ಹಂಗೆ ಆಗೈತೆ, ದೇವ್ರು ಕೊಟ್ಟವನೇ ಬಿಡು, ಆದರೂ ಆಗುತ್ತೆ ಅಂತ ನಾನು. ಬಿಡು ಚೈತ್ರ, ಆದರೂ ಆಗಲಿ ಮಕ್ಕಳಿಲ್ದಾರಂಗೆ ಎಷ್ಟು ದೇವ್ರನ್ನ ಬೇಡ್ತಾರೆ. ಬಿಡು, ನಮ್ಮ ಋತುನು ಒಬ್ಳು. ಅವಳಿಗೆ ಇವಾಗ ಇನ್ನೇನು 3 ವರ್ಷ ಆಯಿತು. ಏನೇನು ಅವಳೇನು ಚಿಕ್ಕಳಲ್ಲ, ಏನಿಲ್ಲ ಬಿಡು. ಹೆಂಗೋ ಆದರೆ ಇನ್ನೊಂದು ಯಾವುದೋ 2 ಆಳ್ಕೊಂಡಿರ್ತಾರೆ ಅತ್ಲಾಗಿ. 2 ಮಕ್ಳು ಇರ್ಬೇಕಲ್ವೇನಕ್ಕ? ಹ್ಞೂನಪ್ಪ, 2 ಇರ್ಬೇಕೆ ಅಂತಾರನಾಗಲಿ, 2 ಇರಬೇಕು ಮಕ್ಕಳು. ನಮ್ಮ ಋತುಗಂತೂ ಸಣ್ಣ ಮಕ್ಳು ಅಂದ್ರೆ ಏನು ಇಷ್ಟ ಶಿಲ್ಪಕ್ಕ. ಅಪ್ಪ ಪಾಪ ಅಂತಾಳೆ. ಯಾರನ್ನ ನೋಡಿದ್ರೆ ಪಾಪ ಎತ್ತಾಳಪ್ಪ ಪಾಪನ ಅಂತಾಳೆ. ಅಲ್ಲಿ ಗಿರಿ ಮಗ ಇದ್ದಾನೆ, ಅವನಿನ್ನೂ ಸಣ್ಣನು. ಅವನಿನ್ನೂ ಒಂದು 5-6 ತಿಂಗಳನೇನ. ಅಪ್ಪ ಎತ್ತ ಬರಪ್ಪ ಪಾಪನ ಅಂತಾನೆ. ಹಂಗೇನೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳ. ತಿರ್ಗಾ ಅಲ್ಲಿ ಇವರು ಶ್ರೀರಾಮಣ್ಣನ ಮೊಮ್ಮಗಳೂ ಐತೆ. ಆ ಹುಡುಗಿ ನೋಡಿದ್ರು ಹಂಗೆ, ಅಪ್ಪ ಬಾರಪ್ಪ ಪಾಪನ ಎತ್ಕ ಬರಪ್ಪ, ಬಾರಪ್ಪ ಪಾಪನ ಎತ್ಕ, ಪಾಪ ಅಂತೈತೆ. ಪಾಪು ನಿತ್ಕ ಅಂಬುತ್ತೆ. ಸಣ್ಣ ಮಕ್ಳು ಅಂದರೆ ಬಲಿಷ್ಟ ನಮ್ಮ ಋತುಗೆ. ಪಾಪ ಸಣ್ಣ ಹುಡುಗರು ಅಂದ್ರೆ ಬೋಲಿ ಇಷ್ಟ. ನನ್ನ ಚೆನ್ನಾಗಿ ಮಾತಾಡುತ್ತೆ ಹಂಗೇನೆ. ಸಣ್ಣ ಹುಡುಗರನ್ನ ಕಂಡ್ರೆ ಅಜ್ಜಿ ಬಾರಜ್ಜಿ ಎತ್ತಳಜ್ಜಿ ನೋಡು. ಆ ರಾಮಣ್ಣನ ಮೊಮ್ಮಗಳನ್ನ ಹಂಗೇನೆ, ಅದಂತೂ ಗಣ್ಣೆ ಸುರಿಸ್ಕೊಂಡಿರುತ್ತೆ. ಅದನ್ನ ಅಜ್ಜಿ ಬಾರಜ್ಜಿ ಪಾಪನ ಎತ್ತಿ ಮತ್ತೆ ಸುಮ್ಕಿರೋದು ಗಣ್ಣೆ ಸುರಿಸ್ಕೊಂಡಿರುತ್ತೆ ಅಂತ. ಆ ರಾಮಣ್ಣನ ಮೊಮ್ಮಗಳು ಹಂಗೇನೆ ಐತದು. ಬೇಕಾಡುತ್ತೆ 8 ತಿಂಗಳದ 9 ತಿಂಗಳದ ಅದಕ್ಕೆ ನೀರ್ಪಾರು ಒಯ್ದಿರಲ್ಲ, ಗಣ್ಣೆ ಸುರಿಸ್ಕೊಂಡಿರುತ್ತೆ. ಅದನ್ನ ಎತ್ಕೆ ಬಾ ಅಂಬುತ್ತಿ. ಬಿಡು, ಈ ಪಟ್ಟಿ ಇವ್ರದೇ ಬರುತ್ತೊಂದು. ಹೇಳು, ನಮ್ಮ ಸುಗುಣಗಾದರೆ ಆಟ ಆಡ್ಸುತ್ತೆ ಚೆನ್ನಾಗಿ. ಸುಗುಣಗಲ್ಲವು ಚೈತ್ರನೇ ಇವಾಗ ಪ್ರೆಗ್ನೆಂಟು. ಅವಳೇನು ಇವಾಗ ಪ್ರೆಗ್ನೆಂಟ್ ಆಗಿಲ್ಲ, ಅವಳಿಗೂ 2 ತಿಂಗಳಾಗೈತಿ ಇವಾಗ. ಅವಳು ಪ್ರೆಗ್ನೆಂಟ್ ಅಲ್ಲ ಶಿಲ್ಪಕ್ಕ, ಅದಕ್ಕೆ ಹಂಗೆ ಅಂದ್ಕೊಂಡೈತೆ. ಹೇಳು, ಇವಾಗ ಜೇಕಯ್ಯ ಚೈತ್ರನೇ ಪ್ರೆಗ್ನೆಂಟು ಇವಾಗ. ಬಿಡು, ಎಂಥದನಾಗಲಿ ಬಿಡ್ಕೊಳಮ್ಮ. 2ನೇದು ಇನ್ನೊಂದು ಯಾವ್ದನಾದ್ರೂ ಆಪ್ರೇಷನ್ ಮಾಡಿಸ್ಕೊಂಬಂತೆ ಅಂತ ಹೇಳ. ಹೌದೇನು? ಬಿಡತ್ತ ಒಳ್ಳೆ ಸುದ್ದಿ ಕೇಳ್ದಂಗೆ ಆತು. ಎಂಥವನ 2 ಹುಡುಗರು ಇರ್ಬೇಕಣಮ್ಮ, ಒಂದೇ ಒಂದು ಇರಬಾರ್ದು. ಬಿಡು, ಹೆಂಗ ಒಳ್ಳೆ ಸುದ್ದಿ ಕೇಳ್ದಂಗತ್ತ ಆತ. ಆದರೂ ಆಗಲಿ ರಪ್ಪನ ಆಗ್ಬಿಡ್ಬೇಕತ್ತ. 2 ಹುಡುಗರು ಆಗ್ಬಿಟ್ರೆ ಹಿಂಗೆ ಮುಂತೇನೆ ಬೆಳಕಂತವೆಲ್ಲ. ಹೆಂಗ ಬಿಡು, ನಮ್ಮ ಋತು ಒಂದು ಯಾವ್ದನ ಆಟ ಆಡೋಕ್ಕಿದ್ರೆ ಸಾಕು.
ಹೆಂಗನ ದೇವ್ರೊಬ್ಬನು ನಮ್ಮ ಕಡಿಕ ಇದ್ದಾನೆ. ಅಯ್ಯೋ ಹೊತ್ತಿನ ಇಬ್ರು ಸೊಸೆಯರಿಗೂ ಮಕ್ಕಳಿಲ್ಲ ಅಂತ ಬೋಲ್ ನಾನಂತ ದೇವ್ರನ್ನ ಬೇಡ್ಕೊಂತಿದ್ದೆ. ಅಯ್ಯೋ ನಮ್ಮ ಮನೆ ಮೊಮ್ಮಕ್ಕಳಿಲ್ಲ, ಎಲ್ಲಾರು ಮೊಮ್ಮಕ್ಕಳನ್ನ ಎತ್ಕೊಂಡು ಹೆಂಗೆ ಆಟ ಆಡಿಸ್ತಾರೆ ಅನ್ಕೊಂತಿದ್ದೆ. ಹೆಂಗ ಇವ ನಮ್ಮ ಸುಗುಣನು ಪ್ರೆಗ್ನೆಂಟು, ನಮ್ಮ ಚೈತ್ರನು ಪ್ರೆಗ್ನೆಂಟ್, ಇಬ್ರು ಸೊಸೆಯರು ಪ್ರೆಗ್ನೆಂಟ್ ಇವಾಗ. ಹೆಂಗ ಅದಕ್ಕೆ ಮತ್ತೆ ಒಂದು 2 ದಿನ ಸುಧಾರಿಸಿದ ದೇವ್ರಮ್ಮನ ಕೊಡೋನೆಲ್ಲ ಕೊಡ್ತಾನೆ ಅಂತಾರಲ್ಲ, ಹಂಗೆ ಹೆಂಗತ್ತ ನಮ್ಮ ಸುಗುಣನಿಗೂ ಕೊಟ್ಟ ದೇವರು, ನಮ್ಮ ಚೈತ್ರಿಗೂ ಇನ್ನೊಂದು ಕೊಟ್ಟನತ್ತ. ಯಾವ್ದನಾಗಲಿ ಅಪೇಕ್ಷೆ ಮಾಡಿಸ್ಕೊಂಬಂತತ್ತ. ಅವಾಗಂತೂ ನನ್ನ ಯೋಚನೆ ಕೇಳಾರ ಹಂಗೇನಿ. ಅಯ್ಯೋ ಇಬ್ರು ಸೊಸೆಯರ್ಗು ಮಕ್ಕಳಿಲ್ಲ ಅಲ್ಲೇಂಜಯ್ಯಮ್ಮ, ನೀನು ಇಬ್ರು ಸೊಸೆಯರ್ಗು ಅಂಬಾರ. ನಮ್ಮ ಅಮ್ಮನ ಹುಟ್ಟೆ ಹುಡ್ತು ನಮ್ಮ ಮನೆಗೆ ಒಂದಿಟ್ಟು ಒಳ್ಳೇದಾತು. ನಮ್ಮ ಅಮ್ಮನೇ ಹುಟ್ಟಾಗಿಂದಾನೆ ಅಮ್ಮ ನಮ್ಗೊಂದಿಟ್ಟು ಸಮಾಧಾನ ಆದಂಗೆ ಆತು. ಅಯ್ಯೋ ಎಲ್ಲ ಹಂಗೆ ಅಂಬಾರು. ಅಯ್ಯೋ ಇಬ್ರು ಸೊಸೆಯರ್ಗು ಮಕ್ಕಳಿಲ್ಲ ಅಂಬಾರು. ನಮ್ಮ ಚೈತ್ರಮ್ಗೂ ಸ್ಯಾನೆ ದಿನ ಆಗಿತ್ತಾ, ಆಗಿರ್ಲಿಲ್ವಾ, ನಮ್ಮ ಸುಗುಣಿಗೂ ಆಗ್ಲಿಲ್ವಾ, ಎಲ್ಲ ಹಂಗಂಬಾರು. ಇವಾಗ ಅವಳು ಅಂಬಾರು, ಅವಳಿಗೂ ಒಂದು ಆತಾತ. ಇವಾಗ ಹಂಗೆ ನಮ್ಮ ಚೈತ್ರಮ್ಗೂ ಒಂದು ಆಗುತ್ತಾತ. ಮತ್ತೆ ಆಗಲಿಲ್ಲ ಅಂದರೆ ಹಂಗೆ ಮತ್ತೆ ಮಾತಾಡೋರು. ಇವಾಗ ನಿನಗೇನು ಸುಸ್ತು ಪಸ್ತು ಇಲ್ಲೇ ನಮ್ಮ ಚೈತ್ರ. ಅವಾಗಂತೂ ಇನ್ನೂ 1 ವರ್ಷ ತಿಂಗಳೇ ನಮ್ಮ ಅವಾಗ ಬಲ್ ಸುಸ್ತಾಗುತ್ತೆ ಅಂಬಳು. ಉಂಬಕ್ಕಾಗಲ್ಲ ಕಾಣತ್ತೆ ಅಂಬಳು. ಇವಾಗ ಏನಿಲ್ಲ ಅಲ್ಲಿ ಸೆನಕ ಇದೆಯಲ್ಲ, ನಮ್ಮ ಇವಾಗೇನು ಸುಸ್ತು ಪಸ್ತು ಆಗಲ್ಲಲ್ಲಿ. ಇಲ್ಲಪ್ಪ ಇವಾಗೇನು ಸುಸ್ತು ಪಸ್ತು ಏನು ಆಗಲ್ಲ. ಅವಾಗ ಸುಸ್ತಾಗೋದು ಜಾಸ್ತಿನ, ಇವಾಗೇನು ಜಾಸ್ತಿ ಸುಸ್ತಾಗ್ತಿಲ್ಲ, ಏನಿಲ್ಲ. ಅದಕ್ಕೆ ನನಗೆ ಕನ್ಫರ್ಮ್ ಇರಲಿಲ್ಲ, ಅದಕ್ಕೆ ಆಸ್ಪತ್ರೆಗೆ ಹೋಗಿ ಬಂದೆ. ಏನು ಹೇಳಿರಿ ಡಾಕ್ಟ್ರು ತೋರಿಸ್ಕೊಂಬಂದ? ಮಾತ್ರೆ ಅವು ಕೊಡ್ತಾರೆ ಹೇಳಿದ್ರು, ಎಲ್ಲ ನೋಡಿರು. ನೋಡಿ ಬ್ಲಡ್ ಅದು ಚೆಕ್ ಮಾಡಿರು. ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ವಿ. ಅಲ್ಲಿನೇ ಸ್ಕ್ಯಾನಿಂಗ್ ಎಂದಿರಲಿಲ್ವಲ್ಲ, ಅದಕ್ಕೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬಂದ್ವಿ. ಅವರು 2 ತಿಂಗಳು ಆಗೈತೆ ಅಂತ ಹೇಳಿರು. ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರಲ್ಲ ಓ ಸಾರು, ಯಾಕೆ ಹಿಂಗೆ ಮಾತಾಡ್ತಾರೆ? ಹೋಗುಣ್ಣಾವ್ ಹೇಳತ್ತೈತಿ, ಹೋಗುಣ್ಣಾಗ್ರಿ. ಋತಿ ಎದ್ದಳ್ಳಿಲ್ಲೇನ ಪಿನ್ನನ ಇನ್ನು ಮಾಲಿಕೆಂಡೋಳ್ ಕಣಮ್ಮ. ಶಿಲ್ಪಕ್ಕ ಬಾ ಊಟ ಮಾಡುವಂತೆ. ಬೇಡಮ್ಮ ನನಗೆ ಹೊಟ್ಟಸ್ತಿಲ್ಲ, ಹೋಗ್ತೀನಿ ಮನೆ ತಕ್ಕಿ ಕೆಲಸ ಇದ್ದಾವೆ, ಹೋಗ್ತೀನಿ. ಹೋಗಿ ಊಟ ಮಾಡೋದು ನೀನು. ನೋಡಮ್ಮ ಮನೆ ಕಂಡು ಇನ್ನೂ ಎದ್ದಿಲ್ಲ ಅಲ್ವೇ ಇತ್ತು? ಇನ್ನೂ ಇಲ್ಲ ಕಾಣೆ, ಮಾಲಿಕೆಂಡೋಳು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಬಾ, ಒಳ್ಳೆ ಸುದ್ದಿ ಕೇಳ್ದಂಗೆ ಆಯ್ತು, ನನಗೊಂದು ಖುಷಿ ಆಯಿತು. ನಮ್ಮ ಋತುಗೆ ಹೇಳಬೇಕು, ಆವಾಗ ಅಪ್ಪ ಪಾಪ ಅಪ್ಪ ಪಾಪ ಅಂಬುತ್ತೆ. ಅತ್ತೆ ಅತ್ತೆ ಏನಮ್ಮ ಸುಗುಣ, ಏನಮ್ಮ ಯಾತತ್ತೆ ಹಂಗೆ ಮಾತಾಡ್ತಿದ್ರಿ? ನಮ್ಮ ಚೈತ್ರನೂ ಪ್ರೆಗ್ನೆಂಟ್ ಅಂತ ಇವಾಗ 2 ತಿಂಗಳಾಗೈತಂತಿ. ಆಸ್ಪತ್ರೆಗೆ ಹೋಗಿದ್ರು ಅವ್ರ ಅಕ್ಕನೂ ಅವಳು. ಅದಕ್ಕೇನೆ 2 ತಿಂಗಳಾಗೈತೆ, ಏನು ತಂದ್ರಿಲ್ಲಲ್ಲ, ಚೆನ್ನಾಗೈತೆ ಅಂತ ಹೇಳವ್ರಂತೆ. ಹೋಗಿ ಬ್ಲಡ್ ಚೆಕ್ ಮಾಡಿಸ್ಕೊಂಡು ಬಂದ್ಲಂತೆ, ಆಸ್ಪತ್ರೆಗೆ ಹೋಗಿಲ್ಲಂತೆ. 2 ತಿಂಗಳಾಗೈತೆ ಅಂತ ನಮ್ಮ ಸುಗುಣ ಇವಾಗ. ನನಗಂತೂ ಬಲ್ ಸಂತೋಷ. ಇಬ್ರು ಸೊಸೆಯರೂ ಇವಾಗ ಪ್ರೆಗ್ನೆಂಟ್ ಅಂತ ಹೇಳಿ. ಅವಾಗ ಇಬ್ಬರೊಳಗೂ ಮಕ್ಕಳಿಲ್ಲ ಅಂಬರು ಊರಾಗೆಲ್ಲ. ಇವಾಗ ಹೆಂಗಾಗ್ತ ಇಬ್ಬರೊಳಗೂ ಆಗ್ತಾ ಇದ್ದಾವೆ. ಹೌದೇನು ಹಂಗಾದ್ರೆ ಪ್ರೆಗ್ನೆಂಟಾ? ಅದನ್ನೇ ಮತ್ತೆ ಮಾತಾಡ್ತಿದ್ದಿ ಇವಾಗ. ಅವಳಿನ್ನ ಇವಾಗಲೇ ಬೇಡ ಅಂಬಾಳು. ಸುಮ್ಕಿರಮ್ಮ, ಎಂಥವನಾತ 2 ಆದರೂ ಆಗಲಿ ಅಂತ ನಾನು ಹೇಳಿದೆ. 2 ಹುಡುಗರು ಇರ್ಬೇಕಣಮ್ಮ, ಎಂಥವನಾಗಲಿ ಒಂದಿರಬಾರ್ದು. ಅಯ್ಯೋ ಈಗಲೇ ಏನು ಬೇಕಾಗಿರ್ಲಿಲ್ಲಪ್ಪ. ಹುಡುಗಿ ನೋಡಿದ್ರೆ ಇನ್ನೂ ಸಣ್ಣದು, ಅದೇ ಆಟ ಮಾಡುತ್ತೆ. ಹಂಗೆ ಆಟ ಮಾಡಿದ್ರೆ ಸುಮ್ಕಾಗಲ್ಲ ಅದು. ಬಲ್ ಆಟ ಮಾಡುತ್ತೆ. ಆ ಹುಡುಗಿನೇ ನೋಡ್ತಾರೋ, ಇವಾಗ ಆಗೋದನ್ನೇ ನೋಡ್ತಾರೋ. ಇನ್ನೂ ಅವಳೊಂದು 5-6 ವರ್ಷ ಆಗೋವರೆಗೂ ಏನು ಬೇಕಿರಲಿಲ್ಲ. ಬಿಡು, ಅವಳಿಂದ ದೊಡ್ಡಣಾಗಿ ಅವಳಿ. ಏನಿಲ್ಲ, 1 ಗಂಟೆ ಆದರೆ ಬೆಳಕಂತಾವ, 2 ಒಂದೇ ಸಮಕ್ಕೆ ಬೆಳಕಂತಾವ ಅಂತ. ಬಿಡು, ಏನೇನು ತೀರಾ 1 ವರ್ಷದಳು, 3 ವರ್ಷದಳು, ಅದಾಗತ್ತೆ. ಹಂಗೆ 4 ವರ್ಷದಳು ಆಗುತ್ತೆ. ಇನ್ನೇನು ಇವಾಗಲೇ ಏನು ಆಗಲ್ವಲ್ಲ, ಆಡತಿ 4 ವರ್ಷ ಆಗುತ್ತೆ ಅವಳಿಗೆ. ಅಲ್ಲ, ಇಬ್ಬರು ಮಕ್ಕಳಾದ್ರೆ ಸುಧಾರ್ಸೋಕ್ಕಾಗಲ್ಲ. ಯಪ್ಪ ಒಬ್ಬರೇ ಆಗ್ಬೇಕು ಇವಾಗ. ಯಪ್ಪ ನನಗೇನು ಒಂದೇ ಸಾಕಪ್ಪ. 1 ಗಂಟೆ ಪಾಪ ಆಗಿಬಿಟ್ರೆ ಸಾಕು, ಒಂದಕ್ಕೆ ಆಪ್ರೇಷನ್ ಮಾಡಿಸ್ಕೊಬಿಡ್ತೀನಿ ನಾನೇನು. ನನಗೇನು ಒಂದೇ ಆದರೆ ಸಾಕಪ್ಪ. ಇಬ್ಬಿಬ್ರು ಮಕ್ಳನ್ನ ಸಾಕೋಕ್ಕಾಗಲ್ಲ ಕಾಣತ್ತೆ. ಇಬ್ಬರು ಮಕ್ಳನ್ನ ಸಾಕೋದಂದ್ರೆ ಸುಮ್ಮನೆ ಅಲ್ಲ ಈ ಕಾಲದಾಗೆ. ಅಯ್ಯೋ ಆಟ ಮಾಡ್ತಾವೆ, ಅವು ಕೇಳಿದ್ದೇ ಆಗಬೇಕು. ಯಪ್ಪ 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 ಸಾಕದಂಗೆ ಅವತ್ತು ಮಕ್ಳು ಸಾಕೋಕ್ಕಾಗಲ್ಲಪ್ಪ. ಸುಮ್ಕಿರು, ನೀನೇ ದಡ್ಡಿ ಹಂಗಂಬೋದು. ಇಬ್ರು ಇರ್ಬೇಕಣಮ್ಮ, ಎಂಥವನಾಗ್ತು ಮಕ್ಕಳು. ಒಂದು ಕಣ್ಣಲ್ಲ ಅಂತಾರೆ. ಸುಮ್ಮನಿರು, ಆಮೇಲೆ ಹಂಗೆ ಮಾಡಿ ಗಿಡಿಯ ಒಂದಕ್ಕೆ ಆಪ್ರೇಷನ್ ಮಾಡಿಸ್ಕೊಂಡಿಯ 2 ಆಗ್ಬೇಕು. ಸುಮ್ಕಿರು. 2 ಆದರೆ ಹುಡುಗರು ಚೆನ್ನಾಗಿರ್ತವೆ. ಸುಮ್ಕಿರಮ್ಮ. ನೀನು ಇಲ್ದಾರಿಲ್ಲ ಅಂಬಲ್ಲಿ ನಿನ್ಗೆ ಇರ್ತೀನಿ ಇಲ್ಲದಕ್ಕೆ ನೋಡಪ್ಪ, ಮಕ್ಕಳಿಲ್ಲ ಅಂಬಂಗಾಗ್ತಿತ್ತು. ಜನ ಹೆಂಗೆ ಮಾತಾಡ್ತಾರೆ ಮಕ್ಕಳಿಲ್ಲ ಅಂದರೆ. ಸುಮ್ಕಿರು, ಆದರೂ ಆಗಲಿ 2 ಏನು. ಮೊದಲು ಆ ಕಾಲದಾಗ 4-5 ಜನ ಸಾಕಾರು, 5-6 ಜನ ಸಾಕಾರು, 7-8 ಜನ ಸಾಕ್ಯವ್ರಮ್ಮ. ಇವಾಗ 1-2 ಸಾಕಾಕಿ ಹಿಂಗಂತೀರಂಗೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಾನು ಇಬ್ಬರು ಸೊಸೆಯರೂ ಪ್ರೆಗ್ನೆಂಟ್. ಆವಾಗ ಇಬ್ಬರೊಳಗೂ ಮಕ್ಕಳಿಲ್ಲ ಅಂಬರು. ಇವಾಗ ಗತ್ತೆ ಇಬ್ಬರಳು ಪ್ರೆಗ್ನೆಂಟ್ ಇದ್ದಾರೆ. ಇವಳಿಗೆ ಇವಾಗ 3 ಬಿದ್ದೈತೆ. ಇವಾಗ 7 ಚೈತ್ರಿಗೆ 2 ತಿಂಗಳಾಗೈತಿ. ಇವಾಗ ಇಬ್ಬರು ಮೊಮ್ಮಕ್ಕಳು ಒಂದೇ ಇದಕ್ಕೆ ಬರ್ತಾರೆ. ನನಗಂತೂ ಬಲ್ ಸಂತೋಷ ಆಯ್ತು. ನಮ್ಮ ಚೈತ್ರಮ್ಗೂ ಇನ್ನೊಂದೇ ಆಗ್ಲತ್ತ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.